ಜೊತೆ ಇವತ್ತು ಕತೆ ಹೇಳ್ತೀಯ ಪ್ಲೀಸ್? ಅದೊಂದು ಬೇಸಿಗೆಗಾಲ. ತುಂಬ ಸೆಕೆ, ತುಂಬ ಬಿಸಿಲು. ಗಿಡ ಮರಗಳೆಲ್ಲ ನೀರಿಲ್ದೆ ಬಾಡಿ ಹೋಗಿದ್ವು. ಬಾವಿ, ಕೆರೆ, ಹೊಳೆಗಳಲ್ಲಿ ನೀರೆಲ್ಲ ಬತ್ತು ಹೋಗಿದ್ವು. ಹೀಗಿರುವಾಗ ಒಂದು ಕಾಗೆಗೆ ತುಂಬ ಬಾಯಾರಿಕೆಯಾಗಿತ್ತು. ಅದು ನೀರನ್ನ ಹುಡುಕೊಂಡು ಅಲಿದೇ ಇರೋ ಜಾಗನೇ ಇಲ್ಲ. ಹಾರಿ ಹಾರಿ ರೆಕ್ಕೆಗಳೆಲ್ಲ ಸೋತು ಹೋಗಿದ್ವು. ಅಂತೂ ಇಂತೂ ಒಂದು ಪಾತ್ರೆಯಲ್ಲಿ ನೀರಿರೋದು ಕಾಣಿಸ್ತು. ಕಾಗೆಗೆ ತುಂಬ ಖುಷಿಯಾಯಿತು. ಅದು ಹಾರಿ ಹಾರಿ ಹೋಗಿ ಪಾತ್ರೆಯಲ್ಲಿ ಕೊಕ್ಕನ್ನ ಹಾಕಿ ನೀರು ಕುಡಿಯೋಕೆ ಪ್ರಯತ್ನ ಮಾಡ್ತು. ಆದ್ರೆ ಆಗ್ಲೇ ಇಲ್ಲ, ನೀರು ಸಿಗ್ಲೇ ಇಲ್ಲ. ಯಾಕಂದ್ರೆ ನೀರು ಪಾತ್ರೆಯ ತಳಭಾಗದಲ್ಲಿ ಇತ್ತು. ಆ ನೀರು ಕಾಗೆ ಕೊಕ್ಕಿಗೆ ಎಟಕ್ತಾನೇ ಇರಲಿಲ್ಲ. ಆದ್ರೆ ಕಾಗೆಗೆ ಅದನ್ನ ಬಿಟ್ಟು ಹೋಗೋ ಮನ್ಸಿರ್ಲಿಲ್ಲ. ಯಾಕಂದ್ರೆ ತುಂಬಾ ಬಾಯಾರಿಕೆ ಆಗಿತ್ತು. ಅದು ಹಾಗೋ ಹೀಗೋ ಹಲವಾರು ಪ್ರಯತ್ನಗಳನ್ನ ಮಾಡ್ತು. ಆದ್ರೂ ನೀರು ಸಿಗ್ಲೇ ಇಲ್ಲ. ಆಮೇಲೆ ಒಂದು ಉಪಾಯ ಮಾಡ್ತು. ಹತ್ರ ಇರೋ ಕಲ್ಲುಗಳನ್ನೆಲ್ಲ ಆರಿಸಿ ಹೆಕ್ಕಿ ತಂದು ಪಾತ್ರೆ ಒಳಗೆ ಹಾಕ್ತು. ಒಂದೊಂದಾಗಿ ಒಂದೊಂದಾಗಿ ಹಾಕ್ತಾ ಪಾತ್ರೆ ತುಂಬುತ್ತಾ ಬಂತು. ಕಲ್ಲು ತುಂಬಿದ ಹಾಗೆ ನೀರು ಮೇಲೆ ಬಂತು. ತನಗೆಷ್ಟು ಬೇಕೋ ಅಷ್ಟು ನೀರನ್ನ ಕುಡ್ಕೊಂಡು ಕಾಗೆ ಖುಷಿಯಾಗಿ ಹಾರೋಯ್ತು. ನೋಡಿದ್ರಲ್ಲ ಮಕ್ಕಳೇ, ಕಾಗೆ ಬುದ್ಧಿವಂತಿಕೆನಾ? ಮತ್ತೊಂದು ಕತೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಲರಂಗ್ ಲಕ್ಕೆ ಸಬ್ಸ್ಕ್ರೈಬ್ ಆಗಿ.